2 ವಾರಗಳ ಅನುಮತಿಯನ್ನ ಕೊಟ್ಟಿದೆ ನ್ಯಾಯಾಲಯ. 57ನೇ ಸಿಸಿಎಚ್ ಕೋರ್ಟ್ನಿಂದ ಅನುಮತಿ ಸಿಕ್ಕಿರುವಂತದ್ದು. ಜನವರಿ 5ರವರೆಗೂ ಕೂಡ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಹಾಗಾಗಿ 57ನೇ ಸಿಸಿಎಚ್ ಕೋರ್ಟ್ನಿಂದ ಸಿಕ್ಕಿರುವಂತಹ ಅನುಮತಿ, ಈಗಿರುವಂತಹ ಪೆಂಡಿಂಗ್ ಕೆಲಸಗಳು ಏನಿದೆ, ಯಾಕಂದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಈ ಹಿಂದೆ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಹೋಗುವ ಆಗಿಲ್ಲ ಅನ್ನುವಂತಹ ರಿಸ್ಟ್ರಿಕ್ಷನ್ಸ್ ಇತ್ತು. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಜೊತೆಗೆ ಅರ್ಜಿಯನ್ನ ಹಾಕೊಂಡಿದ್ರು, ಬೇರೆ ಕಡೆ ಹೋಗ್ಬೇಕಾಗತ್ತೆ, ತನ್ನ ಊರಿಗೆ ಹೋಗ್ಬೇಕು ಅಂತ ಹೇಳಿ. ಅದಕ್ಕೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ನಾಳೆಯಿಂದ ಜನವರಿ 5ರವರೆಗೂ ಕೂಡ ಯಾವಾಗ ಬೇಕಾದ್ರೂ ಕೂಡ ಮೈಸೂರಿಗೆ ಅವರು ಹೋಗಿ ಬರಬಹುದು. 4 ವಾರಗಳ ಕಾಲ ಅವಕಾಶ ಕೊಡುವಂತೆ ಮನವಿಯನ್ನ ಕೂಡ ದರ್ಶನ್ ಪರ ವಕೀಲರು ಮಾಡ್ಕೊಂಡಿದ್ರು. 2 ವಾರಗಳ ಕಾಲ ಅನುಮತಿಯನ್ನ ಈಗ ಕೋರ್ಟ್ ಕೊಟ್ಟಿದೆ, ಆದೇಶವನ್ನ ಹೊರಡಿಸಿದೆ. ತಾಯಿಗೆ ಹುಷಾರಿಲ್ಲ, ನೋಡ್ಬೇಕು, ಜೊತೆಗೆ ಸಾಕು ಪ್ರಾಣಿಗಳು ಇದ್ದಾವೆ, ಅವುಗಳನ್ನ ನೋಡ್ಬೇಕು, ಇಷ್ಟು ದಿನ ನೋಡೋದಕ್ಕಾಗಿರಲಿಲ್ಲ, ಜೈಲ್ನಲ್ಲಿ ಇದ್ರು, ಹಾಗೂ ಅಲ್ಲಿನ ಆಸ್ಪತ್ರೆಯಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಈ ಎಲ್ಲಾ ಇಂಟೆನ್ಷನ್ ಇಂದಾಗಿ ಈಗ ಅನುಮತಿಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಎಸ್ಪಿಪಿ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು. 4 ವಾರಗಳ ಕಾಲ ಮನವಿ ಮಾಡಿದಂತಹ ದರ್ಶನ್ ಪರ ವಕೀಲರು, ಆದ್ರೆ ಜನವರಿ 5ರವರೆಗೂ ಕೂಡ ಅನುಮತಿಯನ್ನ ಈಗ ನೀಡಿ ಸಿಸಿಎಚ್ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 2 ವಾರಗಳ ಅನುಮತಿಯನ್ನ ಕೊಟ್ಟಿದೆ ನ್ಯಾಯಾಲಯ. 57ನೇ ಸಿಸಿಎಚ್ ಕೋರ್ಟ್ನಿಂದ ಅನುಮತಿ ಸಿಕ್ಕಿರುವಂತದ್ದು. ಜನವರಿ 5ರವರೆಗೂ ಕೂಡ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಹಾಗಾಗಿ 57ನೇ ಸಿಸಿಎಚ್ ಕೋರ್ಟ್ನಿಂದ ಸಿಕ್ಕಿರುವಂತಹ ಅನುಮತಿ, ಈಗಿರುವಂತಹ ಪೆಂಡಿಂಗ್ ಕೆಲಸಗಳು ಏನಿದೆ, ಯಾಕಂದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಈ ಹಿಂದೆ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಹೋಗುವ ಆಗಿಲ್ಲ ಅನ್ನುವಂತಹ ರಿಸ್ಟ್ರಿಕ್ಷನ್ಸ್ ಇತ್ತು. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಜೊತೆಗೆ ಅರ್ಜಿಯನ್ನ ಹಾಕೊಂಡಿದ್ರು, ಬೇರೆ ಕಡೆ ಹೋಗ್ಬೇಕಾಗತ್ತೆ, ತನ್ನ ಊರಿಗೆ ಹೋಗ್ಬೇಕು ಅಂತ ಹೇಳಿ. ಅದಕ್ಕೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ನಾಳೆಯಿಂದ ಜನವರಿ 5ರವರೆಗೂ ಕೂಡ ಯಾವಾಗ ಬೇಕಾದ್ರೂ ಕೂಡ ಮೈಸೂರಿಗೆ ಅವರು ಹೋಗಿ ಬರಬಹುದು. 4 ವಾರಗಳ ಕಾಲ ಅವಕಾಶ ಕೊಡುವಂತೆ ಮನವಿಯನ್ನ ಕೂಡ ದರ್ಶನ್ ಪರ ವಕೀಲರು ಮಾಡ್ಕೊಂಡಿದ್ರು. 2 ವಾರಗಳ ಕಾಲ ಅನುಮತಿಯನ್ನ ಈಗ ಕೋರ್ಟ್ ಕೊಟ್ಟಿದೆ, ಆದೇಶವನ್ನ ಹೊರಡಿಸಿದೆ. ತಾಯಿಗೆ ಹುಷಾರಿಲ್ಲ, ನೋಡ್ಬೇಕು, ಜೊತೆಗೆ ಸಾಕು ಪ್ರಾಣಿಗಳು ಇದ್ದಾವೆ, ಅವುಗಳನ್ನ ನೋಡ್ಬೇಕು, ಇಷ್ಟು ದಿನ ನೋಡೋದಕ್ಕಾಗಿರಲಿಲ್ಲ, ಜೈಲ್ನಲ್ಲಿ ಇದ್ರು, ಹಾಗೂ ಅಲ್ಲಿನ ಆಸ್ಪತ್ರೆಯಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಈ ಎಲ್ಲಾ ಇಂಟೆನ್ಷನ್ ಇಂದಾಗಿ ಈಗ ಅನುಮತಿಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಎಸ್ಪಿಪಿ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು. 4 ವಾರಗಳ ಕಾಲ ಮನವಿ ಮಾಡಿದಂತಹ ದರ್ಶನ್ ಪರ ವಕೀಲರು, ಆದ್ರೆ ಜನವರಿ 5ರವರೆಗೂ ಕೂಡ ಅನುಮತಿಯನ್ನ ಈಗ ನೀಡಿ ಸಿಸಿಎಚ್ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 2 ವಾರಗಳ ಅನುಮತಿಯನ್ನ ಕೊಟ್ಟಿದೆ ನ್ಯಾಯಾಲಯ. 57ನೇ ಸಿಸಿಎಚ್ ಕೋರ್ಟ್ನಿಂದ ಅನುಮತಿ ಸಿಕ್ಕಿರುವಂತದ್ದು. ಜನವರಿ 5ರವರೆಗೂ ಕೂಡ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಹಾಗಾಗಿ 57ನೇ ಸಿಸಿಎಚ್ ಕೋರ್ಟ್ನಿಂದ ಸಿಕ್ಕಿರುವಂತಹ ಅನುಮತಿ, ಈಗಿರುವಂತಹ ಪೆಂಡಿಂಗ್ ಕೆಲಸಗಳು ಏನಿದೆ, ಯಾಕಂದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಈ ಹಿಂದೆ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಹೋಗುವ ಆಗಿಲ್ಲ ಅನ್ನುವಂತಹ ರಿಸ್ಟ್ರಿಕ್ಷನ್ಸ್ ಇತ್ತು. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಜೊತೆಗೆ ಅರ್ಜಿಯನ್ನ ಹಾಕೊಂಡಿದ್ರು, ಬೇರೆ ಕಡೆ ಹೋಗ್ಬೇಕಾಗತ್ತೆ, ತನ್ನ ಊರಿಗೆ ಹೋಗ್ಬೇಕು ಅಂತ ಹೇಳಿ. ಅದಕ್ಕೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ನಾಳೆಯಿಂದ ಜನವರಿ 5ರವರೆಗೂ ಕೂಡ ಯಾವಾಗ ಬೇಕಾದ್ರೂ ಕೂಡ ಮೈಸೂರಿಗೆ ಅವರು ಹೋಗಿ ಬರಬಹುದು. 4 ವಾರಗಳ ಕಾಲ ಅವಕಾಶ ಕೊಡುವಂತೆ ಮನವಿಯನ್ನ ಕೂಡ ದರ್ಶನ್ ಪರ ವಕೀಲರು ಮಾಡ್ಕೊಂಡಿದ್ರು. 2 ವಾರಗಳ ಕಾಲ ಅನುಮತಿಯನ್ನ ಈಗ ಕೋರ್ಟ್ ಕೊಟ್ಟಿದೆ, ಆದೇಶವನ್ನ ಹೊರಡಿಸಿದೆ. ತಾಯಿಗೆ ಹುಷಾರಿಲ್ಲ, ನೋಡ್ಬೇಕು, ಜೊತೆಗೆ ಸಾಕು ಪ್ರಾಣಿಗಳು ಇದ್ದಾವೆ, ಅವುಗಳನ್ನ ನೋಡ್ಬೇಕು, ಇಷ್ಟು ದಿನ ನೋಡೋದಕ್ಕಾಗಿರಲಿಲ್ಲ, ಜೈಲ್ನಲ್ಲಿ ಇದ್ರು, ಹಾಗೂ ಅಲ್ಲಿನ ಆಸ್ಪತ್ರೆಯಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಈ ಎಲ್ಲಾ ಇಂಟೆನ್ಷನ್ ಇಂದಾಗಿ ಈಗ ಅನುಮತಿಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಎಸ್ಪಿಪಿ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು. 4 ವಾರಗಳ ಕಾಲ ಮನವಿ ಮಾಡಿದಂತಹ ದರ್ಶನ್ ಪರ ವಕೀಲರು, ಆದ್ರೆ ಜನವರಿ 5ರವರೆಗೂ ಕೂಡ ಅನುಮತಿಯನ್ನ ಈಗ ನೀಡಿ ಸಿಸಿಎಚ್ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 2 ವಾರಗಳ ಅನುಮತಿಯನ್ನ ಕೊಟ್ಟಿದೆ ನ್ಯಾಯಾಲಯ. 57ನೇ ಸಿಸಿಎಚ್ ಕೋರ್ಟ್ನಿಂದ ಅನುಮತಿ ಸಿಕ್ಕಿರುವಂತದ್ದು. ಜನವರಿ 5ರವರೆಗೂ ಕೂಡ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಹಾಗಾಗಿ 57ನೇ ಸಿಸಿಎಚ್ ಕೋರ್ಟ್ನಿಂದ ಸಿಕ್ಕಿರುವಂತಹ ಅನುಮತಿ, ಈಗಿರುವಂತಹ ಪೆಂಡಿಂಗ್ ಕೆಲಸಗಳು ಏನಿದೆ, ಯಾಕಂದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಈ ಹಿಂದೆ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಹೋಗುವ ಆಗಿಲ್ಲ ಅನ್ನುವಂತಹ ರಿಸ್ಟ್ರಿಕ್ಷನ್ಸ್ ಇತ್ತು. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಜೊತೆಗೆ ಅರ್ಜಿಯನ್ನ ಹಾಕೊಂಡಿದ್ರು, ಬೇರೆ ಕಡೆ ಹೋಗ್ಬೇಕಾಗತ್ತೆ, ತನ್ನ ಊರಿಗೆ ಹೋಗ್ಬೇಕು ಅಂತ ಹೇಳಿ. ಅದಕ್ಕೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ನಾಳೆಯಿಂದ ಜನವರಿ 5ರವರೆಗೂ ಕೂಡ
ಯಾವಾಗ ಬೇಕಾದ್ರೂ ಕೂಡ ಮೈಸೂರಿಗೆ ಅವರು ಹೋಗಿ ಬರಬಹುದು. 4 ವಾರಗಳ ಕಾಲ ಅವಕಾಶ ಕೊಡುವಂತೆ ಮನವಿಯನ್ನ ಕೂಡ ದರ್ಶನ್ ಪರ ವಕೀಲರು ಮಾಡಿಕೊಂಡಿದ್ರು. 2 ವಾರಗಳ ಕಾಲ ಅನುಮತಿಯನ್ನ ಈಗ ಕೋರ್ಟ್ ಕೊಟ್ಟಿದೆ, ಆದೇಶವನ್ನ ಹೊರಡಿಸಿದೆ. ತಾಯಿಗೆ ಹುಷಾರಿಲ್ಲ, ನೋಡ್ಬೇಕು, ಜೊತೆಗೆ ಸಾಕು ಪ್ರಾಣಿಗಳು ಇದ್ದಾವೆ, ಅವುಗಳನ್ನ ನೋಡ್ಬೇಕು, ಇಷ್ಟು ದಿನ ನೋಡೋದಕ್ಕಾಗಿರಲಿಲ್ಲ, ಜೈಲ್ನಲ್ಲಿ ಇದ್ರು, ಹಾಗೂ ಅಲ್ಲಿನ ಆಸ್ಪತ್ರೆಯಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಈ ಎಲ್ಲಾ ಇಂಟೆನ್ಷನ್ ಇಂದಾಗಿ ಈಗ ಅನುಮತಿಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಎಸ್ಪಿಪಿ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು. 4 ವಾರಗಳ ಕಾಲ ಮನವಿ ಮಾಡಿದಂತಹ ದರ್ಶನ್ ಪರ ವಕೀಲರು, ಆದರೆ ಜನವರಿ 5ರವರೆಗೂ ಕೂಡ ಅನುಮತಿಯನ್ನ ಈಗ ನೀಡಿ ಸಿಸಿಎಚ್ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 2 ವಾರಗಳ ಅನುಮತಿಯನ್ನ ಕೊಟ್ಟಿದೆ ನ್ಯಾಯಾಲಯ. 57ನೇ ಸಿಸಿಎಚ್ ಕೋರ್ಟ್ನಿಂದ ಅನುಮತಿ ಸಿಕ್ಕಿರುವಂತದ್ದು. ಜನವರಿ 5ರವರೆಗೂ ಕೂಡ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಹಾಗಾಗಿ 57ನೇ ಸಿಸಿಎಚ್ ಕೋರ್ಟ್ನಿಂದ ಸಿಕ್ಕಿರುವಂತಹ ಅನುಮತಿ, ಈಗಿರುವಂತಹ ಪೆಂಡಿಂಗ್ ಕೆಲಸಗಳು ಏನಿದೆ, ಯಾಕಂದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಈ ಹಿಂದೆ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಹೋಗುವ ಆಗಿಲ್ಲ ಅನ್ನುವಂತಹ ರಿಸ್ಟ್ರಿಕ್ಷನ್ಸ್ ಇತ್ತು. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಜೊತೆಗೆ ಅರ್ಜಿಯನ್ನ ಹಾಕೊಂಡಿದ್ರು, ಬೇರೆ ಕಡೆ ಹೋಗ್ಬೇಕಾಗತ್ತೆ, ತನ್ನ ಊರಿಗೆ ಹೋಗ್ಬೇಕು ಅಂತ ಹೇಳಿ. ಅದಕ್ಕೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ನಾಳೆಯಿಂದ ಜನವರಿ 5ರವರೆಗೂ ಕೂಡ ಯಾವಾಗ ಬೇಕಾದ್ರೂ ಕೂಡ ಮೈಸೂರಿಗೆ ಅವರು ಹೋಗಿ ಬರಬಹುದು. 4 ವಾರಗಳ ಕಾಲ ಅವಕಾಶ ಕೊಡುವಂತೆ ಮನವಿಯನ್ನ ಕೂಡ ದರ್ಶನ್ ಪರ ವಕೀಲರು ಮಾಡಿಕೊಂಡಿದ್ರು. 2 ವಾರಗಳ ಕಾಲ ಅನುಮತಿಯನ್ನ ಈಗ ಕೋರ್ಟ್ ಕೊಟ್ಟಿದೆ, ಆದೇಶವನ್ನ ಹೊರಡಿಸಿದೆ. ತಾಯಿಗೆ ಹುಷಾರಿಲ್ಲ, ನೋಡ್ಬೇಕು, ಜೊತೆಗೆ ಸಾಕು ಪ್ರಾಣಿಗಳು ಇದ್ದಾವೆ, ಅವುಗಳನ್ನ ನೋಡ್ಬೇಕು, ಇಷ್ಟು ದಿನ ನೋಡೋದಕ್ಕಾಗಿರಲಿಲ್ಲ, ಜೈಲ್ನಲ್ಲಿ ಇದ್ರು, ಹಾಗೂ ಅಲ್ಲಿನ ಆಸ್ಪತ್ರೆಯಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಈ ಎಲ್ಲಾ ಇಂಟೆನ್ಷನ್ ಇಂದಾಗಿ ಈಗ ಅನುಮತಿಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಎಸ್ಪಿಪಿ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು. 4 ವಾರಗಳ ಕಾಲ ಮನವಿ ಮಾಡಿದಂತಹ ದರ್ಶನ್ ಪರ ವಕೀಲರು, ಆದರೆ ಜನವರಿ 5ರವರೆಗೂ ಕೂಡ ಅನುಮತಿಯನ್ನ ಈಗ ನೀಡಿ ಸಿಸಿಎಚ್ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 2 ವಾರಗಳ ಅನುಮತಿಯನ್ನ ಕೊಟ್ಟಿದೆ ನ್ಯಾಯಾಲಯ. 57ನೇ ಸಿಸಿಎಚ್ ಕೋರ್ಟ್ನಿಂದ ಅನುಮತಿ ಸಿಕ್ಕಿರುವಂತದ್ದು. ಜನವರಿ 5ರವರೆಗೂ ಕೂಡ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಹಾಗಾಗಿ 57ನೇ ಸಿಸಿಎಚ್ ಕೋರ್ಟ್ನಿಂದ ಸಿಕ್ಕಿರುವಂತಹ ಅನುಮತಿ, ಈಗಿರುವಂತಹ ಪೆಂಡಿಂಗ್ ಕೆಲಸಗಳು ಏನಿದೆ, ಯಾಕಂದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಈ ಹಿಂದೆ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಹೋಗುವ ಆಗಿಲ್ಲ ಅನ್ನುವಂತಹ ರಿಸ್ಟ್ರಿಕ್ಷನ್ಸ್ ಇತ್ತು. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಜೊತೆಗೆ ಅರ್ಜಿಯನ್ನ ಹಾಕೊಂಡಿದ್ರು, ಬೇರೆ ಕಡೆ ಹೋಗ್ಬೇಕಾಗತ್ತೆ, ತನ್ನ ಊರಿಗೆ ಹೋಗ್ಬೇಕು ಅಂತ ಹೇಳಿ. ಅದಕ್ಕೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ನಾಳೆಯಿಂದ ಜನವರಿ 5ರವರೆಗೂ ಕೂಡ ಯಾವಾಗ ಬೇಕಾದ್ರೂ ಕೂಡ ಮೈಸೂರಿಗೆ ಅವರು ಹೋಗಿ ಬರಬಹುದು. 4 ವಾರಗಳ ಕಾಲ ಅವಕಾಶ ಕೊಡುವಂತೆ ಮನವಿಯನ್ನ ಕೂಡ ದರ್ಶನ್ ಪರ ವಕೀಲರು ಮಾಡಿಕೊಂಡಿದ್ರು. 2 ವಾರಗಳ ಕಾಲ ಅನುಮತಿಯನ್ನ ಈಗ ಕೋರ್ಟ್ ಕೊಟ್ಟಿದೆ, ಆದೇಶವನ್ನ ಹೊರಡಿಸಿದೆ. ತಾಯಿಗೆ ಹುಷಾರಿಲ್ಲ, ನೋಡ್ಬೇಕು, ಜೊತೆಗೆ ಸಾಕು ಪ್ರಾಣಿಗಳು ಇದ್ದಾವೆ, ಅವುಗಳನ್ನ ನೋಡ್ಬೇಕು, ಇಷ್ಟು ದಿನ ನೋಡೋದಕ್ಕಾಗಿರಲಿಲ್ಲ, ಜೈಲ್ನಲ್ಲಿ ಇದ್ರು, ಹಾಗೂ ಅಲ್ಲಿನ ಆಸ್ಪತ್ರೆಯಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಈ ಎಲ್ಲಾ ಇಂಟೆನ್ಷನ್ ಇಂದಾಗಿ ಈಗ ಅನುಮತಿಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಎಸ್ಪಿಪಿ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು. 4 ವಾರಗಳ ಕಾಲ ಮನವಿ ಮಾಡಿದಂತಹ ದರ್ಶನ್ ಪರ ವಕೀಲರು, ಆದರೆ ಜನವರಿ 5ರವರೆಗೂ ಕೂಡ ಅನುಮತಿಯನ್ನ ಈಗ ನೀಡಿ ಸಿಸಿಎಚ್ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ.